ಸರ್ಕಾರ 2.5 ವರ್ಷ ಪೂರೈಸಿದೆ. ನಮ್ಮ ಜನ ಕೊಟ್ಟಂತಹ ಆದೇಶದಲ್ಲಿ ಅರ್ಧ ಮೈಲಿಗಲ್ಲನ್ನ ಈಗ ನಾವು ದಾಟಿದ್ದೇವೆ. ಅದರ ಸಂದರ್ಭದಲ್ಲಿ ಈ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡು ಕಳೆದ 2.5 ವರ್ಷದಲ್ಲಿ ಆಗಿರುವಂತಹ ಪ್ರಗತಿಯನ್ನ ಅವಲೋಕಿಸುವುದರ ಜೊತೆಗೆ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ಆದ್ಯತೆಗಳು ಏನಿರಬೇಕು ಇವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಮತ್ತು ಮುಂದಿನ ಜನಪರ ಕಾರ್ಯಕ್ರಮಗಳ ಆದ್ಯತೆಯನ್ನ, ಗುರಿಯನ್ನ ನಿಗದಿ ಮಾಡಲಿಕ್ಕೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸರ್ವೆ ಇಲಾಖೆ ಜಿಲ್ಲಾ ಮುಖ್ಯಸ್ಥರು ಹಾಗೂ ಎಲ್ಲ ನಮ್ಮ ಇಬ್ಬರು ಕಾರ್ಯದರ್ಶಿಗಳು, ಕಮಿಷನರ್ಸ್ ಎಲ್ಲರೂ ನಾವು ಇಂದು ಒಂದು ದಿನದ ಸಭೆ ಮತ್ತು ಕಾರ್ಯಾಗಾರವನ್ನ ಇಟ್ಕೊಂಡಿದ್ದೇವೆ. ಈಗ 2.5 ವರ್ಷದಲ್ಲಿ ನಾವು ಆಗಿರುವಂತಹ ಕೆಲಸದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮಾತಾಡೋದಾದ್ರೆ, ನಾನು ಅನೇಕ ಬಾರಿ ಹೇಳಿದ್ದೇನೆ, ಇವತ್ತು 2.5 ವರ್ಷದ ಅವಧಿ ಇರೋದ್ರಿಂದ ಸ್ವಲ್ಪ ಪುನರುಚ್ಚಾರ ಮಾಡ್ತೇನೆ. ಬಹಳ ಮುಖ್ಯವಾಗಿ 16 ವರ್ಷಗಳ ಹಿಂದೆ ಜನಗಳಿಗೆ ಮಂಜೂರಾದಂತಹ ಸರ್ಕಾರಿ ಜಮೀನುಗಳು, ಅದು ಕೆಲವರಿಗೆ ದರಖಾಸ್ತು ಯೋಜನೆಯಲ್ಲಿ ಮಂಜೂರಾಗಿದೆ, ಕೆಲವರಿಗೆ ಬಗರುಕುಮಲ್ಲಿ ಮಂಜೂರಾಗಿದೆ. ಈ ರೀತಿ ನಾನಾ ಯೋಜನೆಗಳಲ್ಲಿ ಬಡವರಿಗೆ, ರೈತರಿಗೆ, ಸಾಗುವಳಿ ಮಾಡುವಂತವರಿಗೆ ಮಂಜೂರಾಗಿದ್ದಂತಹ ಜಮೀನುಗಳು ಅವು ಇತಿಹಾಸದಲ್ಲಿ ಅವರಿಗೆ ಪೋಡಿ ದುರಸ್ತನ್ನ ಮಾಡದೆ ಒಂದು ರೀತಿ ಅವ್ರ ಹೆಸರಿಗೆ ಬರೀ RTC ಮಾಡಿ ಅವರ ಜುಟ್ಟು ನಮ್ಮ ಕೈಯಲ್ಲೇ ಇಟ್ಕೊಂಡು ಅವರಿಗೆ ಪಕ್ಕಾ ದಾಖಲೆಗಳು ಆಗದ ಹಾಗೆ ಅವರನ್ನ ಅತಂತ್ರ ಸ್ಥಿತಿಯಲ್ಲೇ ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಇದನ್ನ ಮನಗಂಡು ಬಡವರಿಗೆ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ಪಕ್ಕಾ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ಸಂಕಲ್ಪ ಮಾಡಿದಾಗ ನಾನಾ ಜನ ಮಾತಾಡಿದ್ರು, ಹಿಂದೆ ಬಹಳ ಮಾತಾಡಿದ್ದಾರೆ, ಆದ್ರೆ ಯಾರು ಮಾಡಕ್ಕಾಗಿಲ್ಲ ಅಂತ. ಹಾಗೆ ಮಾನ್ಯ ಹಾಲಿ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಹೇಳಿದ್ರು, ನೀವು ಮಾಡಕ್ಕೆ ಸಾಧ್ಯನೇ ಇಲ್ಲ, ಇದನ್ನ ನಾನು ಚಾಲೆಂಜ್ ಮಾಡ್ತೀನಿ, ನಾನು ಟ್ರೈ ಮಾಡಿದೆ ಆದ್ರೆ ಆಗಿಲ್ಲ ಅಂತ. ಸೊ ಈ ವಿಷಯದಲ್ಲಿ ನಾವು ಇದನ್ನ ಸವಾಲಾಗಿ ತಗೊಂಡು, ಯಾಕಂದ್ರೆ ಒಂದೊಂದು ಪೋಡಿ ದುರಸ್ತ ಆಗ್ಬೇಕಂದ್ರೆ ರೈತರು ಬಂದು ನಮ್ಗೆ ಅರ್ಜಿ ಕೊಟ್ಟು ಅಲದು ಮಧ್ಯವರ್ತಿಗಳಿಗೆ ಲಕ್ಷಾಂತರ ರೂಪಾಯಿ ರೊಕ್ಕ ಕೊಟ್ಟು ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದು ಆಗೋದೇ ಇಲ್ಲ ಅಂತ ಮರ್ತಿದ್ದಂತಹ ಪರಿಸ್ಥಿತಿಯಲ್ಲಿ ನಾವು ಈ ದುರಸ್ತು ಪೋಡಿ ಅಭಿಯಾನ ನನ್ನ ಭೂಮಿಯನ್ನ ಆರಂಭ ಮಾಡಿದ್ದು 1 ವರ್ಷದ ಹಿಂದೆ. ಹೋದ ಡಿಸೆಂಬರ್ ಅಲ್ಲಿ ಟ್ರಯಲ್ ಮಾಡಿದ್ವಿ. ಈ ವರ್ಷ ಜನವರಿಯಿಂದ ಫುಲ್ ಫ್ಲೆಡ್ಜ್ಡ್ ಆಗಿ ನಾವು ಮಾಡ್ತಾ ಇದ್ದೇವೆ. ನಿಮ್ಗೆ ಉದಾಹರಣೆಗೆ ಹೇಳೋದಾದ್ರೆ 2018ರಿಂದ 2023ರಲ್ಲಿ ದುರಸ್ತು ಪೋಡಿ ಮಾಡಿಕೊಟ್ಟಿದ್ದು ಇಡೀ ರಾಜ್ಯದಲ್ಲಿ 8,500 ಪ್ರಕರಣ. 5 ವರ್ಷದ ಅವಧಿಯಲ್ಲಿ 8,500 ಪ್ರಕರಣ. ನಾವು ಈಗ ಸರಳೀಕೃತ ಆನ್ಲೈನ್ ಪೋಡಿ ದುರಸ್ತು ಪೋಡಿ ಅಭಿಯಾನವನ್ನ ಜನವರಿಯಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಅಂದ್ರೆ ನವೆಂಬರ್ ಅಂತ್ಯದವರೆಗೆ 1,49,600 ಮಂಜೂರಿದಾರರ ದರಖಾಸ್ತು ಪೋಡಿಯನ್ನ ನಾವು ಅಳತೆಗೆ ಕೈಗೆತ್ತಿಕೊಂಡಿದ್ದೇವೆ. ಈಗ ಹಿಂದೆ 5 ವರ್ಷದಲ್ಲಿ ಆಗಿದ್ದು 8,500. ನಾವು ಜನವರಿಯಿಂದ ನವೆಂಬರ್ ಅಲ್ಲಿ ಅಳತೆಗೆ ತಗೊಂಡಿರೋದು 1,49,600, ಅಂದ್ರೆ 1.5 ಲಕ್ಷ. ಸೊ ಇದು ಒಂದೊಂದು ದುರಸ್ತು ಪೋಡಿ ಆಗ್ಬೇಕಾದ್ರೆ ಹಿಂದೆ ಒಬ್ಬೊಬ್ರು ಅರ್ಜಿ ಕೊಟ್ಟು ಅಲದು ತಿಂಗಳಾನುಗಟ್ಲೆ ಮಧ್ಯವರ್ತಿಗಳಿಗೆ ಯದ್ವಾ ತದ್ವಾ ದುಡ್ಡು ಕೊಟ್ಟು ಆದ್ರೂ ಕೆಲಸ ಆಗ್ತಾ ಇರಲಿಲ್ಲ. ಅಂತದ್ ಇವತ್ತು ಯಾವುದೇ ಅರ್ಜಿ ಇಲ್ಲದೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಹುಡುಕೊಂಡೋಗಿ ನಾವಿವತ್ತು ಪೋಡಿ ಮಾಡಿಕೊಡ್ತಾ ಇದ್ದೇವೆ. ಇದರಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲದೆ ನಾವೇ ಸ್ವಯಂ ಪ್ರೇರಣೆಯಿಂದ ಈ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ಸೊ 1.5 ಲಕ್ಷ ಏನು ಈಗ ನಾವು ಅಳತೆಗೆ ತಗೊಂಡಿದ್ದೇವೆ. ಅದರಲ್ಲಿ ಇದನ್ನ ಸಾಂಕೇತಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ ಇದೇ 6ನೇ ತಾರೀಕು ಹಾಸನದಲ್ಲಿ ಒಂದು ಸಮರ್ಪಣಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ 17,000 ನಾವೀಗ ಅಳತೆಗೆ ತಗೊಂಡಿದ್ದೇವೆ. ಹಾಸನ ಜಿಲ್ಲೆ ಒಂದರಲ್ಲೇ ರಾಜ್ಯದಲ್ಲಿ 1,50,000 ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಸುಮಾರು 17,000 ಅಳತೆಗೆ ತಗೊಂಡಿದ್ದೇವೆ. ಸೊ ಅಲ್ಲಿ ಇವುಗಳನ್ನ ನಾವು
ದರಖಾಸ್ತು ಪೋಡಿಯನ್ನ ಮಾಡಿಕೊಡೋದರ ಮುಖಾಂತರ ಈ ಕೆಲಸವನ್ನ ಜನಗಳಿಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಅವತ್ತಲ್ಲಿ ಇಟ್ಕೊಂಡಿದ್ದೇವೆ. ಇದು ಒಂದು ಕಾರ್ಯಕ್ರಮ. ಹಿಂದೆ 5 ವರ್ಷದಲ್ಲಿ 8,500 ಆಗಿತ್ತು. ಇದು 1 ವರ್ಷದಲ್ಲಿ ನಾವು 1.5 ಲಕ್ಷ ಕೈಗೆತ್ಕೊಂಡಿದ್ದೇವೆ. ಸರಳೀಕರಣ ಮಾಡಿ ಅದನ್ನ ಮಾಡ್ತಾ ಇರುವಂತಹದ್ದು. ಬೇರೆ ಜನ ರೈತರು ಮಾತಾಡ್ತಾರೆ, ಒಂದೊಂದು ಪೋಡಿ ಮಾಡಿಸ್ಕೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿತ್ತು ಅಂತ. ಅಂತದ್ ಇವತ್ತು 1.5 ಲಕ್ಷ ಕೇಸಿಗೆ ಒಂದೊಂದಕ್ಕೆ ಇಷ್ಟಿಷ್ಟು ಅಂತ ಲೆಕ್ಕ ಹಾಕಿದ್ರೆ ಎಷ್ಟು ಆಯ್ತು ಅನ್ನೋದು ಕೆಲವ್ರಿಗೆ ದುಡ್ಡು ಕೊಟ್ಟರು ಆಗ್ತಿರ್ಲಿಲ್ಲ. ಅಂತದ್ ಇವತ್ತು ನಾವೇ ಹೋಗಿ ಇವತ್ತು ಈ ಕೆಲಸವನ್ನ ಮಾಡಿಕೊಡ್ತಾ ಇದ್ದೇವೆ. ಒಂದು ನಾವು ಏನ್ ಮಾಡಿದ್ದೇವೆ ಕೆಲಸ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಈಗ ತಹಶೀಲ್ದಾರ್ದು AC ಕೋರ್ಟ್ದು ತಮ್ಗೆ ಹೇಳಿದ್ದೀನಿ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಬಹಳ ಎಳೆಯಕ್ ಹೋಗಲ್ಲ. ನಾವು ಜವಾಬ್ದಾರಿ ತಗೊಂಡಾಗ ಈ ಇಲಾಖೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಅವಧಿ ಮೀರಿದಂತ ಪ್ರಕರಣಗಳು 10,774 ಇತ್ತು. ಇವತ್ತು ಅವಧಿ ಮೀರಿದಂತ ಪ್ರಕರಣ 526 ಇದೆ. ಇನ್ನು ಅದನ್ನ ಜಾಸ್ತಿ ನಾನು ಎಲಾಬ್ರೇಟ್ ಮಾಡಕ್ ಹೋಗೋದಿಲ್ಲ. ಹಾಗೆ AC ಕೋರ್ಟ್ ಅಲ್ಲಿ 6 ತಿಂಗಳಲ್ಲಿ ಡಿಸ್ಪೋಸ್ ಆಗ್ಬೇಕು ಒಂದು ಕೇಸು. ಅಂತದ್ದು 1 ವರ್ಷಕ್ಕಿಂತ ಮೀರಿದಂತ ಪ್ರಕರಣ ನಾವು ಇಲಾಖೆ ಜವಾಬ್ದಾರಿ ತಗೊಂಡಾಗ 59,339 ಇತ್ತು. ಇವತ್ತು ಅದು 9,954 ಇದೆ. 9,954 AC ಕೋರ್ಟ್ದು. ಹೀಗೆ ನೀವು ಅದರ ಜೊತೆಗೆ ನಾವು ಮತ್ತೊಂದು ಈ ಪೋಡಿ ಬಗ್ಗೆ ನಾನು ಮಾತಾಡಿದೆ, ಅದು ಸರ್ಕಾರದಿಂದ ಮಂಜೂರಾಗಿರೋ ಜಮೀನುಗಳಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೇನೆ ಖಾಸಗಿ ಜಮೀನುಗಳಿಗೂ ಕೂಡ ನಾವು ಏನು ಪೋಡಿ ಮುಕ್ತ ಗ್ರಾಮ ಅಭಿಯಾನ ಮಾಡ್ತಾ ಇದ್ದೇವೆ. ಅದು ಖಾಸಗಿ ಜಮೀನುಗಳಿಗೆ. ಅದರಲ್ಲೂ ಕೂಡ ಈಗ ಸುಮಾರು 3,300 ಗ್ರಾಮಗಳಲ್ಲಿ ಈಗ ನಾವು ಪೋಡಿ ಮುಕ್ತ ಗ್ರಾಮ ಮಾಡತಕ್ಕಂತ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ದರಖಾಸ್ತು ಪೋಡಿ ಸರ್ಕಾರದಿಂದ ಮಂಜೂರಾಗಿರೋ ಜಮೀನ್ಗಾಗತ್ತೆ. ಪೋಡಿ ಮುಕ್ತ ಗ್ರಾಮದಲ್ಲಿ ನಾವೇ ಸ್ವಯಂ ಪ್ರೇರಣೆಯಿಂದ ಖಾಸಗಿ ಜಮೀನಿಗೆ ಪೋಡಿ ಮಾಡಿಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವೆಲ್ಲ ಮಾಡ್ತಾ ಇರೋದ್ರಿಂದ ಹಿಂದೆ ಒಂದು ತಿಂಗಳಿಗೆ ಸರಾಸರಿ 90,000 ಸರ್ವೆ ಮಾಡಿಕೊಡ್ತಾ ಇದ್ವಿ ನಾವು ಒಂದು ತಿಂಗಳಿಗೆ. ಈಗ ಒಂದು ತಿಂಗಳಿಗೆ ಸರಾಸರಿ 1,34,000 ಸರ್ವೆ ಮಾಡಿಕೊಡ್ತಾ ಇದ್ವಿ ಒಂದು ತಿಂಗಳಿಗೆ. ಏನ್ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ನಿಮ್ಗೆ ಇನ್ನೊಂದು ರೂಪದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವೆರಡೂ ಮುಖ್ಯ ನಮ್ಗೆ. ದರಖಾಸ್ತು ಪೋಡಿ ಒಂದ್ ಕಡೆ, ಅದು ಸರ್ಕಾರದಿಂದ ಮಂಜೂರಾದಂತಹ ಜಮೀನ್ಗೆ. ಪೋಡಿ ಮುಕ್ತ ಗ್ರಾಮದಲ್ಲಿ ಖಾಸಗಿ ಜಮೀನ್ಗೆ ನಾವೇ ಹೋಗಿ ಅವ್ರಿಗೆ ಸರ್ವೆ ಮಾಡಿ ಪೋಡಿ ಮಾಡಿಕೊಡ್ತಕ್ಕಂಥದ್ದು. ಇವೆರಡೂ ಕಾರ್ಯಕ್ರಮಗಳು ಇವತ್ತು ಜನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ಇದರ